ಹೇಗಿತ್ತು ಸಿನಿಮಾ? ಪಕ್ಕ ಪೈಸಾ ವಸೂಲ್ ಮೂವಿ, ತುಂಬ ಚೆನ್ನಾಗಿದೆ. ಬ್ಲಾಕ್ ಬಸ್ಟರ್ ಮೂವಿ ಈ ವರ್ಷ 2025 ಬ್ಲಾಕ್ ಬಸ್ಟರ್ ಮೂವಿ ಅಂದರೆ ಯಕಾನೆ ಸಿನಿಮಾ ತುಂಬ ಚೆನ್ನಾಗಿದೆ. ಅವ್ರ ಡ್ಯಾನ್ಸು ಫೈಟು ಇಂಥದ್ದು ಮಾಡೋಕ್ಕೆ ಬರಲ್ಲ ಅಂತಿಲ್ಲ, ಎಲ್ಲ ಆ್ಯಕ್ಟಿಂಗು ಕಲ್ತು ಬಂದಿರೋದು ಅವ್ರು ಇಂಡಸ್ಟ್ರಿಗೆ. 2 ಸಿನಿಮಾಲೇ ಒಂದು 15-20 ಸಿನಿಮಾ ಮಾಡಿರೋ ರೇಂಜ್ಗೆ ಯುವರಾಜ್ ಕುಮಾರ್ ಅವ್ರು ಬೆಳೆದಿದ್ದಾರೆ. ತುಂಬ ಇಷ್ಟ ಆಯಿತು. ಮತ್ತು ನಮ್ಮ ಅಪ್ಪು ಬಾಸ್ನ ಸಿನಿಮಾದಲ್ಲಿ ನೋಡಿದ್ವಿ ಸ್ಟಾರ್ಟಿಂಗ್ ಎಂಟ್ರಿ ಸೀನು. ಅವರು ರಾಜ್ ಮೂವಿಯಲ್ಲಿ ಎಂಟ್ರಿ ಕೊಡ್ತಾರಲ್ಲ, ಸ್ಟಂಟ್ಸ್ ಮಾಡ್ತಾರಲ್ಲ ಫೈಟು, ಆ ಮೂವಿ ನೆನಪಾಯಿತು. ಮತ್ತು ಮಾಸ್ಕ್ ಇದು ಮಾಡ್ಕೊಂಬರ್ತಾರಲ್ಲ ದೊಡ್ಡ ಮನೆ ಹುಡುಗ ಸಿನಿಮಾ ನೆನಪಾಯಿತು. ಮತ್ತು ಕ್ಲೈಮ್ಯಾಕ್ಸಲ್ಲಿ ಜಾಕಿ ಸಿನಿಮಾ ನೆನಪಿಸಿದ್ರು, ತುಂಬ ಇಷ್ಟ ಆಯಿತು. ಮತ್ತು ವಂಶಿ ಸಿನಿಮಾ, ರೌಡಿಸಮಲ್ಲಿ ವಂಶಿ ಸಿನಿಮಾ, ಇಂಟರ್ವೆಲ್ ಸೀನು ವಂಶಿ ಸಿನಿಮಾಗೆ ನೆನಪಾಯಿತು. ತುಂಬ ಇಷ್ಟ ಆಯ್ತು ಸರ್. ಮತ್ತು ನಮ್ಮ ಬಾಸ್ನ ಇಲ್ಲ ಅಂದ್ಕೊಳ್ಳೋಕ್ಕಿಂತ ಈ ಸಿನಿಮಾದಲ್ಲಿ ಅವರಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ. ಯಾಕಂದರೆ 3 ವರ್ಷ ಆಯ್ತು ನಮ್ಮ ಬಾಸ್ ತೀರೋಗಿ, ಬಟ್ ಇವತ್ತು ಅವ್ರು ಇಲ್ಲ ಅಂದ್ಕೊಳ್ಳೋಕ್ಕಾಗಲ್ಲ. ಇವ್ರ ಮುಖಾಂತರ ನಾವು ಸಿನಿಮಾದಲ್ಲಿ ನೋಡಿದ್ದೀವಿ. ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಆಟ ಶುರು ಮಾಡ್ದವ್ನು ರಾಜ, ಅವನ ಮೇಲಿದ್ದು ಮುಗಿಸೋನೆ ಯಕ್ಕ. ಈ ವರ್ಷ ಬ್ಲಾಕ್ ಬಸ್ಟರ್ ಪಕ್ಕ. ಹೌದು, ಸಿನಿಮಾಲಿ ನಾವು ಮುಂಚೆ ಈಗ ನಮ್ಮ ಬಾಸ್ ಇಲ್ಲದೆ ಇದ್ದಾಗ ನಮ್ಗೆ ಫೀಲ್ ಆಗಿದ್ದು ಅಷ್ಟೇ, ದೊಡ್ಡ ಮನೇಲಿ ಯಾರಪ್ಪ ನಮ್ಮ ಬಾಸ್ ಥರ ಬರ್ತಾರೆ, ನೆಕ್ಸ್ಟ್ ಯಾರು ಅಂತ ನಮ್ಗೆ ಪ್ರಶ್ನೆ ಇತ್ತು. ಒಂದು ಯಕ್ಷ ಪ್ರಶ್ನೆ ಅದು. ಆ ಪ್ರಶ್ನೆಗೆ ಉತ್ತರನೇ ಯುವರಾಜ್ ಕುಮಾರ್ ಅವರು. ಇವತ್ತು ಅದನ್ನು ಉತ್ತರ ಸಿಕ್ಕಿದೆ. ಮೊದಲನೇ ಸಿನಿಮಾಲೇ ಅವ್ರು ರೀಚ್ ಮಾಡಿಬಿಟ್ಟಿದ್ದಾರೆ, ತುಂಬ ಇಷ್ಟ ಆಯಿತು. ಬಟ್ 2ನೇ ಸಿನಿಮಾಲಿ ಇನ್ನೂ ಏನಂತ ತೋರಿಸಿದ್ದಾರೆ. ಜೂನಿಯರ್ ಪವರ್ ಸ್ಟಾರ್ ಅಂತ ಟೈಟಲ್ ಕೊಡಬೇಕಿತ್ತು 2ನೇ ಸಿನಿಮಾಲಿ ಎಂಟ್ರಿ ಸೀನಲ್ಲಿ, ಬಟ್ ಅದು ತುಂಬ ಮಿಸ್ ಆಯಿತು. ನೆಕ್ಸ್ಟ್ ಸಿನಿಮಾಲಿ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. 100% ಅದು ಹಾಗೆ ಆಗುತ್ತೆ. ಅಭಿಮಾನಿಗಳ ಆಸೆ ಅದು ಈಡೇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖುಷಿ ಆಯಿತು. ಪಕ್ಕ ಪೈಸಾ ವಸೂಲ್ ಸಿನಿಮಾ, ಫ್ಯಾಮ್ಲಿ ಸಮೇತ ಎಲ್ಲರೂ ಸಿನಿಮಾ ಬಂದು ನೋಡಬೇಕು. ಯಾರು ಸ್ಟಾರ್ ವಾರ್ ಮಾಡಬೇಡಿ. ಪ್ರತಿಯೊಬ್ಬರು ನಟರ ಅಭಿಮಾನಿಗಳು ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಲ್ವಾ. ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಅಲ್ವಾ. ನಾವು ಬೇರೆ ಇಂಡಸ್ಟ್ರಿ ಸಿನಿಮಾಗಳು ನೋಡಿ ಬೆಳೆಸೋಕ್ಕಿಂತ ನಮ್ಮ ಕನ್ನಡ ಸಿನಿಮಾಲೇ ನಾವು ಸ್ಟಾರ್ ವಾರ್ ಮಾಡ್ಕೊಂಡಿದ್ರೆ ಯಾರೂ ಬೆಳೆಯೋಕ್ಕಾಗಲ್ಲ. ಇಲ್ಲಿ ಎಲ್ಲರೂ ಕಾಂಪಿಟೇಷನ್ ಆಗಿಬಿಡ್ತೀವಿ. ಈ ಪಕ್ಕದ ಇಂಡಸ್ಟ್ರಿ ನೋಡಿ ಎಲ್ಲ ಅಣ್ತಮ್ಮದಿರ ಥರ ಇದ್ದಾರೆ. ಒಂದು ಈವೆಂಟ್ ನೋಡಿದ್ರೆ ಎಲ್ಲ ಖುಷಿ ಆಗುತ್ತೆ. ಎಲ್ಲರೂ ಜೋಡಿ ಹಾಕಿಗಳ ಥರ ಇರ್ತಾರೆ, ಜೋಡೆತ್ಕೊಳ್ತಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬರು ನೋಡ್ರೆ ಒಬ್ರು ಕಂಡ್ರೆ ಆಗಲ್ಲ. ಸ್ಟಾರ್ ವಾರ್ ಮಾಡ್ತಾರೆ ಸಿನಿಮಾ. ಈಗ ಮೊನ್ನೆ ಯುವರಾಜ್ ಕುಮಾರ್ ರಾಮನಗರಲ್ಲಿ ಉತ್ಸವಕ್ಕೆ ಹೋಗಿದ್ದಕ್ಕೆ ಜೈಕಾರ ಹಾಕ್ತಾರೆ. ಅದರಿಂದ ಏನು ಸಿಗುತ್ತೆ? ಏನೂ ಸಿಗಲ್ಲ. ನಮ್ಮ ಕನ್ನಡ ಇರೋಲ್ವಾ, ಬೆಳೆಸಬೇಕು ಅಲ್ವಾ. ನಾನೇನೋ ನನಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿ, ದೊಡ್ಡ ಮನೆ ಇಷ್ಟ ಅಂತ ಹೇಳ್ತಿಲ್ಲ, ಇಷ್ಟನೇ. ಬಟ್ ಅದನ್ನು ಪಕ್ಕಕ್ಕಿಟ್ಟು ಹೇಳ್ತಾ ಇದ್ದೀನಿ, ಎಲ್ಲರ ನಟರಿಗೂ ಗೌರವ ಕೊಡಿ ಅಲ್ವಾ. ಅವ್ರು ಏನಕ್ಕೆ ಬಂದಿದ್ದಾರೆ? ಒಂದು ಈವೆಂಟಿಗೆ ಕರೆಸಿರ್ತಾರಲ್ವ, ಆ ಈವೆಂಟಿಗೆ ಕರೆಸಿ ನಾವೇ ಅವಮಾನ ಮಾಡಿ ಕಳಿಸ್ಬಿಟ್ರೆ ತುಂಬ. ಅದೇ ಬೇರೆ ಇಂಡಸ್ಟ್ರಿ ಹೀರೋ ಬಂದ್ಬಿಟ್ಟು ಅಲ್ಲಿ ಒಂದು ಪದ ಕನ್ನಡ ಮಾತಾಡಿದ್ರೆ ಸಾಕು, ಜೈಕಾರ ಹಾಕ್ತಾರೆ, ಕೂಗ್ತಾರೆ, ಕಿರಿಸ್ತಾರೆ, ಶೆಳ್ಳೆ ಹೊಡಿತಾರೆ. ಅದೇ ನಮ್ಮ ಯುವರಾಜ್ ಕುಮಾರ್ ಅವ್ರು ಬಂದಾಗ ಓಡಿ ಹೋದ ಯುವ. ಏನಕ್ಕೆ? ಓಡೋಗೋ ವಂಶ ಅಲ್ಲ ಅದು, ಓಡಿಸ್ಕೊಂಡು ಹೋಗೋ ವಂಶ, ಅಟ್ಟಾಡಿಸ್ಕೊಂಡು ಹೊಡೆಯೋ ವಂಶ ಅದು, ಆಯಿತಾ. ಅಷ್ಟಿಲ್ಲದೆ 75 ವರ್ಷ ಇತಿಹಾಸ ಇರೋದು. ಅಣ್ಣವ್ರ ಕಾಲದಿಂದನೇ ಆಲದ ಮರ ಇದು. ಅಣ್ಣವರಿಂದನೇ ಇಂಡಸ್ಟ್ರಿ, ಆಯಿತಾ. ಪಾರ್ವತಮ್ಮ ಅವರು ಎಷ್ಟೋ ಜನ ನಟರುಗಳಿಗೆ ಅವಕಾಶ ಕೊಟ್ಟು ಇವತ್ತು ಈ ಸ್ಥಾನಕ್ಕೆ ತೊಗೊಂಡೋಗಿರೋದು ನಮ್ಮ ದೊಡ್ಡ ಮನೆಯೇ. ಅದನ್ನು ನೆನೆಸ್ಕೊಳ್ಬೇಕು. ಅದು ಬಿಟ್ಬಿಟ್ಟು ಒಂದು ಮಟ್ಟಕ್ಕೆ ಹೋಗ್ಬಿಟ್ಟು ದೊಡ್ಡ ಮನೆನ ಬೀಳಿಸ್ಬಿಡ್ತೀನಿ ಅಂದರೆ ಆಗಲ್ಲ. ಇದು 100 ವರ್ಷ ಹೋದ್ರೂ 1000 ವರ್ಷ ಹೋದ್ರೂ ಇದು ಒಂದು ಪಿಲ್ಲರ್, ಆಲದ ಮರನೇ ಇದು. ಬಟ್ ಅಭಿಮಾನಿ ಅಪ್ಪಟ ಅಭಿಮಾನಿ ಅಂದ್ರೆ ಏನು ಗೊತ್ತಾ ಸರ್? ಒಬ್ಬರಿಗೆ ಅಭಿಮಾನ ಮೀಸಲಾಗಿರಬೇಕು. ಆ ನಟನಿಗೆ ಸತ್ರು ಇದ್ದರು ಆ ಅಭಿಮಾನ ಒಬ್ರಿಗೆ ಮೀಸಲಾಗಿರಬೇಕು. ಅದನ್ನು ಅಭಿಮಾನ ಅಂತಾರೆ, ಅಪ್ಪಟ ಅಭಿಮಾನ ಅಂತಾರೆ. ಈ ಸುಮ್ಮನೆ ಅಪ್ಪಟ ಅಭಿಮಾನ ಅನ್ನೋದು, ಈಗ ನಮ್ಮ ಬಾಸ್ ಇಲ್ಲ, ಬೇರೆ ಬೇರೆ ಹೀರೋಗಳನ್ನೆಲ್ಲ ಬಾಸ್ ಅನ್ನೋದು ತಪ್ಪದು. ಈಗ ನಮ್ಮ ಅಪ್ಪು ಬಾಸ್ ಇಲ್ಲ, ಚಿಕ್ಕ ವಯಸ್ಸಿನಲ್ಲಿ ನಾನು ಅವ್ರ ಫ್ಯಾನು. ಇವತ್ತು ಅವ್ರಿಲ್ಲ, ನಾನು ಇನ್ನೊಬ್ಬರನ್ನ ಬಾಸ್ ಅಂತ ಕರೆಯಲ್ಲ. ಹಂಗಂತ ನಾನು ಯುವರಾಜ್ ಕುಮಾರ್ ಅವ್ರನ್ನೂ ಬಾಸ್ ಅಂತ ಕರೆಯಲ್ಲ. ಬಾಸ್ ಒಬ್ಬರೇ ನನಗೆ, ಅಪ್ಪು ಬಾಸ್ ಒಬ್ಬರೇ. ನಾನು ಯುವ ಅಣ್ಣನ, ಧೀರಣ್ಣ ಅಣ್ಣನ, ವಿನಯ್ ಅಣ್ಣನ, ಇವರೆಲ್ಲ ಷಣ್ಮುಗ ಅಣ್ಣನ, ಇವ್ರನ್ನೆಲ್ಲ ಅಣ್ಣ ಅಂತ ಕರಿತೀನಿ. ಪ್ರೀತಿಯಿಂದ ನಾನು ಅಣ್ಣ ಅಂತ ಕರಿತೀನಿ. ಬಾಸು ಯಜಮಾನ್ರು ಅಂತ ಕರೆಯೋದು ನಮ್ಮ ಬಾಸ್ ಒಬ್ಬರನ್ನೇ, ಅಪ್ಪು ಬಾಸ್ ಒಬ್ಬರನ್ನೇ. ಸ್ಟಾರ್ ವಾರ್ ದಯವಿಟ್ಟು ಮಾಡಬೇಡಿ, ಎಲ್ರಿಗೂ ರೆಸ್ಪೆಕ್ಟ್ ಕೊಡಿ. ನಮ್ಮ ಅಪ್ಪು ಬಾಸ್ ಏನು ಹೇಳಿದ್ದಾರೆ? ಎಲ್ಲ ಕೆಟ್ಟವ್ರಿಗೂ ಒಳ್ಳೇದನ್ನು ಬಯಸೋಣ ಅಂತ ಹೇಳಿದ್ದಾರೆ. ಅವರು ಇದ್ದಾಗ, ಬದುಕಿದಾಗ ಎಲ್ಲ ನಟರಿಗೂ ಹೆಗಲ ಮೇಲೆ ಕೈ ಹಾಕೋರು. ಪಕ್ಕದ ಇಂಡಸ್ಟ್ರಿ ಎಲ್ಲ ಇಂಡಸ್ಟ್ರಿಗೂ ಕೈ ಹಾಕಿ ಒಂದು ಒಳ್ಳೆ ಸ್ನೇಹ ಬೆಳೆಸಿದ್ದಾರೆ. ನಾವು ಅದೇ ರೀತಿ ಮುಂದುವರೆಯೋಣ ಅಂತ ಆಸೆ ಪಡ್ತೀನಿ. ಎಲ್ಲ ನಟರಿಗೆ ಅಭಿಮಾನಿಗಳು ರಿಕ್ವೆಸ್ಟ್ ಮಾಡ್ತೀನಿ, ಯಾರೂ ಸ್ಟಾರ್ ವಾರ್ ಮಾಡಬೇಡಿ. ಎಲ್ಲರೂ ಎಲ್ಲ ನಟರನ್ನು ಪ್ರೀತಿಸಿ. ನಾವು ನೋಡಿ ಎಲ್ಲ ಸಿನಿಮಾಗೆ ಸಪೋರ್ಟ್ ಮಾಡ್ತೀವಿ. ದೊಡ್ಡ ಮನೆ ನೀವು ನೋಡಿದ್ದೀರಾ, ಎಲ್ಲ ನಟರ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ತೀವಿ. ಎಲ್ಲರ ಸಿನಿಮಾನೂ ನೋಡ್ತೀನಿ ನಾನು. ನನಗೆ ಪ್ರತಿಯೊಂದು ಸಿನಿಮಾ ನೋಡಿ ಥಿಯೇಟ್ರಿಂದ ಆಚೆ ಬಂದಮೇಲೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ಅಂದರೆ ಎಲ್ಲ ನಟರು ಸಿನಿಮಾಗಳು ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ, ತುಂಬ ಕೊಂಡಾಡ್ತಾ ಇದ್ದಾರೆ. ನಮ್ಮ ಬಾಸ್ ಇಲ್ವಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಈಗ ಉಪ್ಪಿ ಸರ್ ಸಿನಿಮಾ ನೋಡ್ತೀನಿ, ದರ್ಶನ್ ಸಿನಿಮಾ ನೋಡ್ತೀನಿ, ಮತ್ತು ಸುದೀಪ್ ಸರ್ದು ಎಲ್ಲರೂ ನಟರು ಸಿನಿಮಾ ನೋಡ್ತೀನಿ. ಬಟ್ ಅದು ಥಿಯೇಟ್ರಿಂದ ಆಚೆ ಬರಬೇಕಾದ್ರೆ ನಮ್ಮ ಬಾಸ್ ನೆನಪಾಗ್ತಾರೆ. ನಮ್ಮ ಬಾಸ್ ಇಲ್ವೇ? ಇದ್ದಿದ್ರೆ ಈ ರೀತಿಯಲ್ಲಿ ಆ್ಯಕ್ಟ್ ಮಾಡಿರೋರೆ. ಇವತ್ತು ನೋಡಿ ಪ್ಯಾನ್ ಇಂಡಿಯಾ ಮೂವೀಸ್ಗಳು ಬರ್ತಾ ಇದೆ. ಅದೇ ನಮ್ಮ ಬಾಸ್ ಇದ್ದಿದ್ರೆ ಇವತ್ತು ಎಷ್ಟು ಖುಷಿ ಪಡ್ಬೋದಾಗಿತ್ತಲ್ಲ. ಅದೆಲ್ಲ ಮಿಸ್ ಮಾಡ್ಕೊತೀನಿ. ಬಟ್ ಅದು ಮಿಸ್ ಮಾಡ್ಕೊಳ್ಳೋದಕ್ಕೆ ಉತ್ತರ ನಮ್ಮ ಯುವರಾಜ್ ಕುಮಾರ್ ಅವ್ರು ಕೊಟ್ಟಿದ್ದಾರೆ. ಅವ್ರು ಬಂದು ಇವತ್ತು ನಮ್ಮ ಅಭಿಮಾನಿಗಳಿಗೆ ತುಂಬ ಖುಷಿ ಕೊಡ್ತಾ ಇದ್ದಾರೆ. ನಮ್ಮ ಬಾಸ್ನ ಇದ್ದಾರೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಸಿನಿಮಾದಲ್ಲಿ. ತುಂಬ ಖುಷಿ ಆಯಿತು. ಲವ್ ಯು ಅಪ್ಪು ಬಾಸ್, ಮಿಸ್ ಯು.
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.